ಇಲ್ಲಿ ಕ್ರ್ಯಾಶ್ ಗಾರ್ಡು ಯಾವ ಕಂಪನಿಯವರು ವಾರಂಟಿ ಕ್ಲೇಮ್ ಮಾಡಲ್ಲ, ಸೊ ಇವರು ಮಾಡಲ್ಲ, ಅದು ನನಗೆ ಗೊತ್ತಿತ್ತು. ಬಟ್ ನಾನು ಏನಕ್ಕೆ ವಾರಂಟಿ ಕ್ಲೇಮ್ ಹಾಕಿದ್ದೆ ಅಂದರೆ ಅದು ಆಟೋಮೆಟಿಕ್ ಏನಕ್ಕೆ ರಿಮೂವ್ ಆಗಿದೆ ವೆಲ್ಡಿಂಗು, ಇಷ್ಟೇ ನನ್ನ ರೀಸನ್ ಮೇನ್ಲಿ ಇದ್ದಿದ್ದು ಈ ಲಾಕ್ಗೆ ಅವರು ವಾರಂಟಿ ಕ್ಲೇಮ್ ಮಾಡಬೇಕಿತ್ತು. ಆ್ಯಕ್ಚುಲಿ ಅದು ಬೋಲ್ಟು ರಿಮೂವ್ ಆಗಿದೆಯಲ್ಲ, ಸೊ ಅದಕ್ಕೆ ಏನೇನಿದೆ ಅದು ಅವರೆಲ್ಲ ವಾರಂಟಿ ಕ್ಲೇಮ್ ಮಾಡಬೇಕಿತ್ತು. ಆ್ಯಕ್ಚುಲಿ ಗ್ಯಾಸ್ ವೆಲ್ಡಿಂಗಿಗಾದರೂ ನಾನು ಏನಕ್ಕೆ ದುಡ್ಡು ಕೊಡಬೇಕು ಪರ್ಸ್ನಲಿ, ನೀವೇ ಹೇಳಿ. ಸೊ ನಮಸ್ತೆ ಗೈಸ್, ನಿಮಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ಗಾಡೀಲಿ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಂಫರ್ಟ್ ಲೆವೆಲ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಇದೆ ಗಾಡೀಲಿ. ಬಟ್ ಯಾವಾಗ ವಾರಂಟಿ ಕ್ಲೇಮ್ ಮ್ಯಾಟ್ರಸ್ ಬರುತ್ತಲ್ಲ, ಝೋನ್ಟೆಸ್ ಅವರು ವಾರಂಟಿ ಕ್ಲೇಮ್ಗೆ ಸಪೋರ್ಟ್ ಕೊಡಲ್ಲ. ಸೊ ಆ್ಯಕ್ಚುಲಿ ಏನಾಗಿದೆ ಇಲ್ಲಿ, ಕ್ರ್ಯಾಶ್ ಗಾರ್ಡ್ಗೆ 2 ಹೋಲ್ಡ್ರ್ ಕೊಟ್ಟಿದ್ದಾರೆ, ಓಕೆನಾ, 2 ಪೈಪ್ ಕೊಟ್ಟಿದ್ದಾರೆ. ಅದು ವೆಲ್ಡ್ ಓಪನ್ ಆಗಿ ಆಚೆ ಬಂದಿತ್ತು. ಅದನ್ನು ನಾನು ಕಂಪ್ಲೇಂಟ್ ಮಾಡಿದೆ, ಅದು ಆಟೋಮೆಟಿಕ್ಕಾಗಿ ಆಚೆ ಬಂದಿದೆ ಅಂತ. ಸೊ ಅದಾದಮೇಲೆ ಶೋರೂಮ್ ಅವ್ರು ಮಾಡಿರೋ ತಪ್ಪು, ಹ್ಯಾಂಡಲ್ ಸೆಟ್ಟಿಂಗ್ ಅಂತ ಮೈಸೂರಲ್ಲಿ ಬಿಟ್ಟಿದೆ ಗಾಡಿನ. ಸೊ ಮೈಸೂರವರು ಇದರಲ್ಲಿರೋ ಬೋಲ್ಟ್ಸ್ನ ಕಟ್ಟಾಗಂಗೆ ಟೈಟ್ ಮಾಡಿದರು. ಆ್ಯಕ್ಚುಲಿ ನಾನು ನಿಮಗೆ ಆ ವಿಡಿಯೋ ಕ್ಲಿಪ್ನ ಹಾಕ್ತೀನಿ. ಸೊ ಅದಕ್ಕೂ ಕೂಡ ನಾವೇ ದುಡ್ಡು ಹಾಕೋದಂದರೆ ಇದು ನಮಗೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಹೆಂಗಾಗುತ್ತೆ, ಇವಾಗ 3 ಮಂತ್ಸ್ ಆಯ್ತು ನಾವು ತೊಗೊಂಡು ಆ್ಯಕ್ಯುರೇಟಾಗಿ. ಸೊ ನಮಗೆ ಸರಿಯಾಗಿ ಕಸ್ಟಮರ್ ಅವರು ವಾರಂಟಿ ಕ್ಲೇಮ್ ಮಾಡಲಿಲ್ಲ ಅಂದರೆ ಎಲ್ಲ ನಾವೇ ಹಾಕೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಗಾಡಿಯಿಂದ ಏನೂ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಈ ಶೋರೂಮ್ ಅವ್ರು ಮಾಡೋದ್ರಿಂದ ನಮಗೆಲ್ಲ ಪ್ರಾಬ್ಲಮ್ಮು. ಸೊ ಜಾಸ್ತಿ ಕಾಸ್ಟ್ ಇರುತ್ತೆ ಪ್ರತಿಯೊಂದು ವಸ್ತುನೂ. ಸೊ ಅದೇ ಕಾರಣಕ್ಕೆ ಸ್ವಲ್ಪ ದಿನ 350Xನ ಸ್ಟಾಪ್ ಮಾಡಿ. ಆ್ಯಕ್ಚುಲಿ 350Xಲ್ಲಿ ಇದು ಕೆಲವೊಂದಿಷ್ಟು ಗಾಡಿಗಳಿಗೆ ಪ್ರಾಬ್ಲಮ್ ಇದೆ, ನಾಟ್ ಫಾರ್ 350T ಮತ್ತು ಆರ್ಗಿಲ್ಲ. ಸೊ ಸ್ವಲ್ಪ ದಿನ ಸ್ಟಾಪ್ ಮಾಡಿ. ಆ್ಯಕ್ಚುಲಿ ಈ ಗಾಡಿ ತುಂಬ ಚೆನ್ನಾಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ, ಹಾಗಂತ ವಾರಂಟಿ ಕ್ಲೇಮ್ ಕೊಡಲಿಲ್ಲ ಅಂದರೆ ನಮಗೆ ಟೋಟಲಿ ಝೀರೋ ಲಾಸ್ ಈ ಗಾಡೀಲಿ. ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಅಂದ್ರೂ ನಮಗೆ ಗಾಡಿ ವಾರಂಟಿ ಕ್ಲೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ದುಡ್ಡು ಸುರಿತಾ ಇರ್ತೀವಲ್ವಾ. ಸೊ ಇವಾಗ ನೋಡಿ, ಒಂದು ಗ್ಯಾಸ್ ವೆಲ್ಡಿಂಗ್ಗೆ ಅಂದರೆ ಬೋಲ್ಟ್ನ ತೆಗಿಬೇಕಂದ್ರೆ, ಇದ್ರೊಳಗಡೆ ಕಟ್ಟಾಗಿರೋ ಬೋಲ್ಟ್ನ ತೆಗಿಬೇಕಂದ್ರೆ 500 ರುಪೀಸು ಬೆಳಗಾಮಲ್ಲಿ ಚಾರ್ಜ್ ಆಗಿರೋದು. ಸೊ ಬೆಳಗಾವಿ ಶೋರೂಮ್ ಅವರು ನನಗೆ ಲೇಬರ್ ಚಾರ್ಜ್ ತೊಗೊಲಿಲ್ಲ. ಸೊ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ತು. ಬಟ್ ಝೋನ್ಟೆಸ್ ಅವ್ರ ಕಡೆಯಿಂದ ಆಫಿಷಿಯಲ್ ಮೇಲೂ ಲಾಕ್ಗೆ ಏನೂ ಬಂದಿಲ್ಲ, ಓನ್ಲಿ ಕ್ರ್ಯಾಶ್ ಗಾರ್ಡ್ನ ಮಾಡಲ್ಲ. ಹೌದಲ್ವಾ? ಸೊ ಯಾವುದೇ ಬ್ರ್ಯಾಂಡ್ದವ್ರಾಗಿರಲಿ ವಾರಂಟಿ ಕ್ಲೇಮ್ ಬಂದಾಗ ಈ ಥರ ಆಟ ಆಡಿಸ್ತಾರೆ. ಸೊ ಆಟ ಆಡಿಸ್ತಾರೆ ಅಂದಾಗ ಬೇರೆ ಮಾತು. ಆ್ಯಕ್ಚುಲಿ ಇವು ಉಳಿದಿದ್ದೆಲ್ಲ ತುಂಬ ಜನ ಇರ್ತಾರೆ. ಸೊ ಇವು ಕೆಲವೊಂದಿಷ್ಟು ಗಾಡಿ ಮಾತ್ರ ಇರುತ್ತೆ. ಇದಕ್ಕೆ ಇವರು ವಾರಂಟಿ ಕ್ಲೇಮ್ನ ಸರಿಯಾಗಿ ಕೊಡಲಿಲ್ಲ ಅಂದರೆ ಸೊ ನನಗೂ ಲಾಸು, ನನ್ನಿಂದ ತೊಗೊಳ್ಳೋರಿಗೆ ಲಾಸ್ ಆಗಬಾರ್ದು ಅಂತ ಅನ್ನೋ ಒಂದೇ ಕಾರಣಕ್ಕೆ ನಾನು ಗಾಡಿ ತೊಗೋಬೇಡ ಅಂದಿದ್ದು. ಬಟ್ ಇಂಜಿನು ಪರ್ಫಾರ್ಮೆನ್ಸು ಟ್ರಾವೆಲಿಂಗಿಗೆ ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ. ಸೊ ಅದರಲ್ಲೇನು ಬೇರೆ ವಿಷಯ ಇಲ್ಲ, ಗಾಡಿಗೆ ಹೆಸರಿಡುವಂಥದ್ದು ಏನಿಲ್ಲ. ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿದೆ. ಬಟ್ ಈ ಥರ ವಾರಂಟಿ ಕ್ಲೇಮ್ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನು ಕೆಲವ್ರು ಇರ್ತಾರೆ, ಇಲ್ಲ ಹಾಗೆ ಹೀಗೆ ಚೀನೀಸ್ ಗಾಡಿ ಏನೇ ಇದ್ರೂ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಗಾಡಿದು ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಮಾಮೂಲಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ಸರ್ವಿಸ್ ಸೆಂಟರ್ ಅವರು ನಮಗೆ ಸಪೋರ್ಟ್ ಕೊಟ್ಟರು, ಬ್ರ್ಯಾಂಡ್ ಅವ್ರು ಕೊಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇವಾಗ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ನನಗೆ ಈ ಥರ ಮಾಡಿದ್ರೆ ಈಗ ನಾರ್ಮಲ್ ಪರ್ಸನ್ಸ್ಗೆಲ್ಲ ತುಂಬ ಇದಾಗುತ್ತೆ. ಬೆಳಗಾವಿಲಿ ಆಗಿದ್ದಕ್ಕೆ 500, ಅದೇ ಬೆಂಗಳೂರಲ್ಲಿ ಮಾಡಿಸಿದ್ರೆ 2500 ರುಪೀಸ್ವರೆಗೂ ಆಗುತ್ತೆ ಲೇಬರ್ ಚಾರ್ಜಸ್ ಬಿಟ್ಟು. ಅಲ್ಲಿ ನಿಮಗೆ ಲೇಬರ್ ಚಾರ್ಜಸ್ಸು ಅಪ್ಲೈ ಮಾಡ್ತಾರೆ. ಸೊ ಇದೇ ಒಂದು ಕಾರಣಕ್ಕೆ ನಾನು ಗಾಡಿನ ಸ್ವಲ್ಪ ದಿನ ಸ್ಟಾಪ್ ಮಾಡಿ 350Xನ ಅಂದಿದ್ದು. ಸೊ ನನಗೆ ಗೊತ್ತಿಲ್ಲ ಎಲ್ಲ ಗಾಡಿನೂ ಹೀಗೆ ಆಗುತ್ತಾ ಇಲ್ಲ ಅಂತ. ಈ ಗಾಡಿ ರೆಡಿ ಆಗಿರೋದು, ನಾನು ಆರ್ಡ್ರ್ ಮಾಡಿ ರೆಡಿ ಮಾಡಿಸಿರೋ ಗಾಡಿ ಇದು. ಸೊ ಅವಾಗೇನಾದರೂ ಸ್ವಲ್ಪ ವೆಲ್ಡಿಂಗ್ದು ಪ್ರಾಬ್ಲಮ್ ಬಂದಿರುತ್ತೆ, ವೆಲ್ಡಿಂಗ್ ಬೇಗ ಮಾಡಿರ್ಬೋದು ಅಥವಾ ಅರ್ಜೆನ್ಸಿಗೆ ಗಾಡಿ ರಿಲೀಸ್ ಮಾಡೋ ಟೈಮಲ್ಲಿ, ಅದು ನನಗೆ ಗೊತ್ತಿಲ್ಲ. ಬಟ್ ಅದು ಓಪನ್ ಆಯ್ತಲ್ಲ, ಅದಕ್ಕೆ ನಾನು ಹಾಕಿದೆ. ಕ್ರ್ಯಾಶ್ ಗಾರ್ಡ್ಗೆ ಯಾವನು ವಾರಂಟಿ ಕ್ಲೇಮ್ ಮಾಡಲ್ಲ, ಅದು ನನಗೆ ಗೊತ್ತು. ಬಟ್ ನನಗೆ ಬಂದಿರೋದು ಈ ಶೋರೂಮ್ ಅವ್ರು ಮಾಡಿರೋ ತಪ್ಪುಗಳಿಂದ ನಾವು ಅನುಭವಿಸ್ಬೇಕಲ್ಲ. ಶೋರೂಮ್ ಅವರೇ ತಪ್ಪು ಮಾಡಲಿ, ಅದಕ್ಕೆ ಯಾರು ಕಟ್ಟಬೇಕು ದುಡ್ಡು? ನಾವೇ ಕಟ್ಟಬೇಕು. ಇದೇ ಒಂದು ಕಾರಣಕ್ಕೆ ಝೋನ್ಟೆಸ್ ಅವರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ವಾರಂಟಿ ಕ್ಲೇಮ್ಗೆ ಝೋನ್ಟೆಸ್ ಅವರು ತೊಗೊಂಡಿರೋದು ಒಂದು ಮೇಲ್ ಹಾಕೋಕ್ಕೆ 7 ಡೇಸ್, ಅಪ್ ಟು 7 ಡೇಸ್ ಮೇಲೆ ಒಂದು ಮೇಲ್ ಬಂದಿದೆ ಶೋರೂಮ್ ಅವ್ರಿಗೆ, ಅಂದರೆ 7 ದಿನ. ಪ್ರತಿಯೊಬ್ಬರು ಇದಷ್ಟೇ ಬ್ರ್ಯಾಂಡ್ ಇದೆಲ್ಲ, ಪ್ರತಿ ಬ್ರ್ಯಾಂಡ್ದು ವಾರಂಟಿ ಕ್ಲೇಮ್ ಬಂದಾಗ ಇದೇ ಥರ ಪ್ರಾಬ್ಲಮ್ಸ್ ಬರುತ್ತೆ. ವಾರಂಟಿ ಕ್ಲೇಮು ಸ್ವಲ್ಪ ನಾರ್ಮಲ್ ಆಗಿ ಏನೇ ಇದ್ದರೂ, ಜಗಳ ಆದರೂ ಪರವಾಗಿಲ್ಲ, ವಾರಂಟಿ ಕ್ಲೇಮ್ ಮಾಡಿಸ್ಕೊಳ್ಳಿ.